ಎಜೆ ನ್ಯೂಸ್ಗೆ ಸ್ವಾಗತ. ಭಾರೀ ಮಳೆ ಹಾಗೂ ಸುಳಿಗಾಳಿಗೆ ಗಿಡ ಮರಗಳು ಸೇರಿ ವಿದ್ಯುತ್ ಕಂಬಗಳು ಟಿಸಿಗಳು ನೆಲಕ್ಕುರುಳಿ ಸಂಕಷ್ಟಕ್ಕೆ ಈಡಾಗಿದ್ದನ್ನ ಮುಂದಿಟ್ಟು ಹೋರಾಟದ ಎಚ್ಚರಿಕೆ ನೀಡಿದ್ದಕ್ಕೆ ಎಚ್ಚೆತ್ತು ರೈತರಿಗೆ ನೆರವಿಗೆ ಬಂದಿರುವ ಜೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಒದಗಿಸಿದ್ದು ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಅಧಿಕಾರಿಗಳು ರೈತರ ಜಮೀನಿನ ಸ್ಥಳಕ್ಕೆ ಭೇಟಿ ನೀಡಿ ಮಳೆಯಿಂದ ನೆಲಕ್ಕುರುಳಿದ ಟಿಸಿ ಕಂಬವನ್ನು ಹೊಸದಾಗಿ ಅಳವಡಿಸುವ ಸಮಯಕ್ಕೆ ತೆರಳಿ ತ್ವರಿತ ಕಾಮಗಾರಿ ಕೈಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ತಿಳಿಸಿದ್ದಾರೆ. ಯಾದಗಿರಿ ತಾಲೂಕಿನ ಮುದ್ನಾಳ್, ವಡಗೇರಿ ತಾಲೂಕಿನ ಮಳ್ಳಳ್ಳಿ ಮತ್ತು ಕ್ಯಾತನಾಳ, ಕಾಡಂಗೇರ, ಶಹಾಪುರ ತಾಲೂಕಿನ ಚಿಟ್ನಳ್ಳಿ ಗ್ರಾಮಗಳು ಸೇರಿ ಅನೇಕ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕಗಳು ಕಂಬಗಳು ಅಳವಡಿಸುವ ಕಾರ್ಯ ಭರದಿಂದ ನಡೆದಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೆಲವು ರೈತರು ಹೆಸರು, ತೊಗರಿ, ಹತ್ತಿ ಬಿತ್ತಿದ್ದಾರೆ. ಇವರಿಗೆ ಇದೀಗ ಮಳೆ ಬಾರದೆ ಇದ್ದಲ್ಲಿ ಸಂಕಷ್ಟ ಎದುರಾಗ್ತಾ ಇತ್ತು. ಇದೀಗ ಕಂಬ ವಿದ್ಯುತ್ ಪರಿವರ್ತಕ ಅಳವಡಿಸಿರೋದ್ರಿಂದ ರೈತರಿಗೆ ಸಂಕಷ್ಟ ದೂರವಾದಂತಾಗಿದೆ ಅಂತ ತಿಳಿಸಿದ್ದಾರೆ. ಮಳೆ ಗಾಳಿ ಧೂಳಿ ಬಿಟ್ಟು ಎಲ್ಲ ಕಂಬವನ್ನು ಬಿದ್ದಿದ ಸಲಕ್ಕಾಗಿ ಕಂಬ ಹಾಕಿ ಲೈನ್ ಟಿಸಿ ಎಲ್ಲ ಕೂಡಿಸಿದಲ್ಲ, ಲೈನ್ ಏನೋ ಕೊಟ್ಟಿದ್ದಲ್ಲ. ಅದೇ ಈಗ ಮಳೆಯನ್ನು ಮ್ಯಾಕ್ ಹೋಗಿರುತ್ತೆ. ಮ್ಯಾಕ್ ಹೋಗಿ ಏನಪ್ಪ ಅಂದ್ರೆ ಈಗ ಬೆಳೆ ಎಲ್ಲ ಒಣಗಿಲಾಗತ್ತು. ಬೀಜ ಚೆಲ್ಲಿಬೇಕಂತಂದ್ರೆ ಚೆಲ್ಲಿವಿ, ಮತ್ತು ನೀರು ಬಿಡ್ಬೇಕಂದ್ರೆ ಲೈನ್ ಕೊಡ್ತಾ ಇಲ್ಲ. ಈಗ ನಮ್ಮ ಉಮೇಶ್ ಅವ್ರ ಕಾಕ ಅವರು ಮಾತಾಡಿ ಕೇಳಿಸಿ ಏನಪ್ಪ ಅಂದ್ರೆ ಇದು ಸರಿಪಡಿಸಾಕತ್ತಾರ. ಅದಕ್ಕೆ ನಾವು ಅಂತ ದಯವಿಟ್ಟು ಏನಪ್ಪ ಅಂದ್ರೆ ನಿಮ್ಗೆ ಹೇಳಕತ್ತೀವಿ ಸರ್. ಹೌದು, ಲೈನನ್ನು ನಮ್ಮ ಕಲೆಕ್ಷನ್ ಕೊಡಿ, ಇದು ಟಿ ಸಿ ರೆಡಿ ಮಾಡಿಕೊಟ್ಟು ನಮ್ಮ ಲೈನನ್ನು ಕೊಡ್ಬೇಕಂತ ನಾವು ಬೇಡಿಕೊಡ್ತೀವಿ. ಯಾದಗಿರಿ ತಾಲೂಕಿನ ಮುದ್ನಾಳ್, ವಡಗೇರಿ ತಾಲೂಕಿನ ಮಳ್ಳಳ್ಳಿ, ಕ್ಯಾತ್ನಾಳ್ ಮತ್ತು ಕಾಡಂಗೇರಿ, ಶಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿ ಸುಮಾರು ಗಾಳಿ ಧೂಳಿಗೆ ಏನದಂದ್ರೆ ರೈತರ ಜಮೀನಿನಲ್ಲಿ ಟಿಸಿ ಕಂಬ ನೆಲಕ್ಕುರುಳಿ ರೈತ ಕಂಗಾಲಾಗಿ ಸಂಕಷ್ಟದಲ್ಲಿದ್ದ. ಹಂಗಾಗಿ ರೈತರು ನಮ್ಗೊಂದು ಭೇಟಿ ಆದಾಗ ತಕ್ಷಣ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಜೆಸ್ಕಾಂ ಇಲಾಖೆಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥ ಎಚ್ಚರಿಕೆ ನೀಡಿದಾಗ ಎಚ್ಚರಿಕೆಗೆ ಎಚ್ಚೆತ್ತುಕೊಂಡು ಜೆಸ್ಕಾಂ ಅಧಿಕಾರಿಗಳು ತಕ್ಷಣ ಬಂದು ಕಂಬಗಳನ್ನು ಸಿದ್ಧ ಮಾಡಿ ಮತ್ತು ಲೈನ್ ಎಳೆದು ಕೇಸಿ ಟಿಸಿ ಅಳವಡಿಸಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಆದರೆ ಇದು ಕೆಳಮಟ್ಟದಾಗಿರ್ತಕ್ಕಂಥ ಲೈನ್ ಮೆನ್ಗಳು ಏನಾರ ಅಂದ್ರೆ ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡೋದು, ರೈತರಿಗೆ ಏನದ ಹಣ ಕೊಡೋ ಅಂತೇಳಿ ಕಿರುಕುಳ ಕೊಡೋದು, ಆಮೇಲೆ ತಪ್ಪು ಮಾಹಿತಿ ಕೊಟ್ಟು ಇಲ್ಲಿ ನಡೀತಕ್ಕಂಥ ಏನು ಸಮಸ್ಯೆ ಅದ ಜೆ ಆಗಲಿ AW ಈಗ ಅವ್ರ ಗಮನಕ್ಕೆ ತರಲ್ಲ. ತಕ್ಷಣ ಅವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಬೇಕು. ಅವರು ಸ್ಥಳಕ್ಕೆ ಬಂದು ಮಾಡಿಕೊಟ್ಟು ರೈತರಲಿಂದ ವಿಡಿಯೋ ಕಾಲ್ನಿಂದ ಫೋನ್ ಮಾಡಿಸ್ಬೇಕಿತ್ತು. ಕೆಲಸ ಆಗ್ಯದಂತ ಫೋನ್ ಮಾಡಿದ್ವಾಗ ಅಲ್ಲಿಂದ ಅವರಿಂದ ಬೆನ್ನ ಹತ್ತಬೇಕು. ಅವರೇ ಅರ್ಧ ಸಮಸ್ಯೆಗಳನ್ನು ರೈತರಿಗೆ ಮೊದಲು ರೈತರ ಸಮಸ್ಯೆಗೆ ಇತ್ಯರ್ಥಗೊಳಿಸೋದನ್ನು ಬಿಟ್ಟುಕೇಸಿ ತಪ್ಪು ಮಾಹಿತಿ ಕೊಟ್ಟು ಮೇಲಧಿಕಾರಿಗೆ ಏನದ ಅವರೇ ರೈತರಿಗೆ ಕಿರುಕುಳ ಕೊಡ್ತಾರೆ. ಆ ಕಿರುಕುಳ ತಪ್ಪಿಸಲಕ್ಕ ಲೈನ್ ಮೆನ್ಗೆ ಮೇಲೆ ಹದ್ದಿನ ಕಣ್ಣು ಇಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಸಾಬಣ್ಣ, ಯಲ್ಲಾರೆಡ್ಡಿ, ಭೀಮ್ರಾಯ್, ಹನುಮಂತ, ರಾಜು, ಸಂತೋಷ್, ರವಿ, ಶಿವು, ಬಾಗಪ್ಪ, ಸಾಬಣ್ಣ, ದೇವಪ್ಪ, ಮಲ್ಲಪ್ಪ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದು, ಇನ್ನು ಸಮಸ್ಯೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಅಧಿಕಾರಿಗಳಿಗಿಂತ ಕೆಲವು ಲೈನ್ಮನ್ಗಳು ಸಾರ್ವಜನಿಕರಿಗೆ ಕಿರುಕುಳ ಮತ್ತು ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವ ಕೆಲಸವಾಗ್ತಾ ಇದೆ. ಆದ್ದರಿಂದ ಈ ಸಮಸ್ಯೆ ದೂರ ಮಾಡಬೇಕು. ಕೆಲಸ ಮಾಡಿದಾಗ ರೈತರಿಂದಲೇ ಅಧಿಕಾರಿಗಳಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿಸಿ ಅವರಿಂದ ತೃಪ್ತಿ ವ್ಯಕ್ತಪಡಿಸುವ ವ್ಯವಸ್ಥೆ ಮಾಡಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.